ನಾನು ಅಡಿಕೆಲೆ ಪಾರ್ಟಿ ನಿಮಗೆಲ್ಲ ಗೊತ್ತಿರ್ಬೋದು. ನಾನು ಫುಲ್ಲು ಅಡಿಕೆಲೆ ಅಂತೂ ತುಂಬ ಅಂದರೆ ತುಂಬ ತಿಂತಾ ಇದ್ದೆ. ಒಂದು ದಿನಕ್ಕೆ ಮಾತ್ರ ಒಂದು 40-45 ಸತಿ ಮೇಲೆ ಹಾಕಿ ತಿಂತಾ ಇದ್ದೆ. ಸೇಮ್ ಅಪ್ಪ, ಅದನ್ನು ಯಾರ ಕೈಲೂ ತಪ್ಸೋಕ್ಕಾಗಿಲ್ಲ. ನಾನು ಸತ್ತರೆ ಅಡಿಕೆಲೇ ಸಾಯ್ತೀನಿ ಅಂತ ನಾನೇ ಡಿಸೈಡ್ ಮಾಡ್ಕೊಂಡಿದ್ದೆ. ನನಗಂತೂ ಗೊತ್ತಿರಲಿಲ್ಲ ಅದು. ಮತ್ತು ತಲೆನೋವು ಬೇರೆ ಹುಟ್ಟಿದಾಗಿಂದ ಜಾಸ್ತಿ ಬರೋದು. ಇದೆಲ್ಲ ತುಂಬ ಕಾಯಿಲೆಗಳು ಇಟ್ಕೊಂಡು ಇಲ್ಲಿ ಬಂದೆ ನಾನು. ಅಲ್ಲಿ ಲಾಸ್ಟ್ ಆ ಕಿಟಕಿ ಹತ್ರ ಕುತ್ಕೊಂಡಿದ್ವಿ ನಾನು ನಮ್ಮ ಹೆಂಡ್ತಿ. ಈ ಗೋಲಿ ಆತ ದಾವಿದನಿಗೆ ಎಷ್ಟು ಬರ್ಜಿ ಎಸಿತಾ ಇದ್ನಲ್ಲ, ಆ ಥರ ನಮ್ಮಪ್ಪ ಇಲ್ಲಿಂದ ಅಲ್ಲಿಗೆ ಒಂದೊಂದು ಬರ್ಜಿಗಳು ಎಸಿತಾ ಇದ್ರು. ಬಂದು ನನಗೊಂದು ಬರ್ಜಿ ಬೀಳೋದು, ನನ್ನ ಹೆಂಡ್ತಿಗೊಂದು ಬರ್ಜಿ ಬೀಳೋದು. ಅಲ್ಲಿಂದ ನಾನು ನನ್ನ ಹೆಂಡ್ತಿಗೆ ಹೇಳ್ಬಿಟ್ಟು ನೋಡೋ ನಿನಗೆ ಹೇಳ್ತಾ ಇರೋದು ಅಂತ ಅಂದಿವೆ. ಮತ್ತು ಅಲ್ಲಿಂದ ಅವ್ರು ನನ್ನಿಂಗೆ ಅಂದ್ಬಿಟ್ಟು ನೋಡಿ ನಿನಗೆ ಹೇಳ್ತಾ ಇರೋದು ಅಂತ ಅಂತಿದ್ರಿ. ಅಪ್ಪ ದೇವ್ರೆ, ಅವ್ನು ನಾವು ಇಲ್ಲಿಗೆ ಒಂದು ಬಂಡೆ ಕಲ್ ಥರ ಆಗಿ ಬಂದಿದ್ವಿ. ನಮ್ಮ ಅಪ್ಪ ನಮ್ಮಮ್ಮ ಕೆತ್ತಿ ನಮ್ಮನ್ನ ಒಂದು ಇವಾಗ ಶಿಲೆಯಾಗಿ ಮಾಡಿ ನಿಲ್ಸಿದ್ದಾರೆ. ಕೋಟಿ ನನಗೆ ಆ್ಯಕ್ಚುಲಿ ಮಗು ಹುಟ್ಟೋ ಚಾನ್ಸೇ ಇಲ್ಲ. ನನಗೆ ಥೈರಾಯ್ಡ್ ರೋಗ ಇದೆ. ಮತ್ತು ಮೊದಲೇ ಒಂದು ಸತಿ ಅಬಾರ್ಷನ್ ಆಗಿತ್ತು. ಸೊ ರೈಟ್ ಸೈಡ್ ಟ್ಯೂಬು ತೆಗೆದ್ಬಿಟ್ಟಿದ್ದಾರೆ. ಸೊ ಡಾಕ್ಟ್ರಂತೂ ನಿನಗೆ ಹುಟ್ಟೋದು ಡೌಟು ಅಂತ ಹೇಳಿದರು. ಬಟ್ ನಮಗೊಂದು ಆಸೆ ಇತ್ತು, ಗಂಡು ಮಗು ಬೇಕೇ ಬೇಕು. ಆದರೆ ಇಲ್ಲಿ ಅಪ್ಪ ಹತ್ರ ಕೇಳಿದ ಮೇಲೆ ಅದು ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಇತ್ತು. ಅವ್ರ ವಾಕ್ಯ ಅವ್ರು ಏನು ಹೇಳ್ತಾರೋ ಅದನ್ನು ನಾವು ಪರಿಪಾಲಿಸಿದ್ರೆ ಸಾಕು. ಅವ್ರ ಬಾಯಿಂದ ಬರೋ ಮಾತನ್ನ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಅದನ್ನು ನೆಗ್ಲೆಕ್ಟ್ ಮಾಡಿದ್ರೆ ಮಾತ್ರ ನಾವು ಅನುಭವಿಸ್ತೀವಿ. ಆದರೆ ಅದು ನೆಗ್ಲೆಕ್ಟ್ ಮಾಡ್ದಿರಾ ಇದ್ದರೆ ಆಶೀರ್ವಾದನ ಇವತ್ತು ಕೈಯಲ್ಲಿ ತಗೊಂಬಂದು ಸಾಕ್ಷಿ ಹೇಳ್ತಾರೆ. ಮೊದಲು ಬಂದಿದ್ದ ಆಶೀರ್ವಾದ ಇವ್ರು ಎಲೆ ಅಡಿಕೆ ಬಿಟ್ಟಿದ್ದು. ಎರಡನೇ ಆಶೀರ್ವಾದ ನಮಗೆ ಕಾರ್ ಸ್ವಂತಕ್ಕಾಯ್ತು. ಮೂರನೇದು ನನ್ನ ಮಗಳು ಫೀಸ್ ಕಟ್ಟಿದ್ರು. ನಾಲ್ಕನೇದು ಈಗ ಗಂಡು ಮಗು. ನಮ್ಮ ಮಗು ಆಗಿದೆ ಅಂದ್ರೆ ನನಗೆ ಇನ್ನೂ ನಂಬಕ್ಕೆ ಆಗ್ತಾಯಿಲ್ಲ. ಗಂಡು ಮಗು ಆಗಿದೆ ಅಂತಂದ್ರೆ ಡೌಟಲ್ಲೇ ಇದೆ. ನಮ್ಮ ಅಪ್ಪ ಅಮ್ಮಂದು ಯಾವಾಗಲೂ ಟಿವಿಲಿ 24 hours ಪ್ರೇಯರ್ ಓಡ್ತಾನೆ ಇರುತ್ತೆ. ದೇವ್ರ ಕಾರ್ಯ ಹೇಗಿರುತ್ತೆ ಅಂದರೆ ಗಾಡ್ ವಾಂಟ್ ಟು ಮೆಶ್ಮನೈಸ್ ಯು. ನಿನ್ನ ಕೈಲಿ ನಂಬಕ್ಕೆ ಆಗದೆ ಇರೋದೇ ರೀತಿಯಲ್ಲಿ ಅವ್ರು ಮಾಡೋ ಅದ್ಭುತ ಆಗಿರುತ್ತೆ. ನಿನ್ನ ಕೈಲಿ ನಂಬಕ್ಕ ಇದಾಯ್ತಾ, ನಮಗೆ ಇದು ನಮ್ಮದೇನ ಮಿರಾಕಲ್ಲು, ನಮಗೇನ ಗಾಡಿ, ಆ ರೀತಿ ನೀವು ಭ್ರಮಿಸೋಷ್ಟು ಮಟ್ಟಿಗೆ ದೇವ್ರ ಕಾರ್ಯ ಮಾಡ್ತಾರೆ. ಇಲ್ಲಿ ಕೆಲವರಲ್ಲಿ ಇನ್ನು ಕಲ್ಲಾಗಿ ಕಣ್ಣಿಡ್ಕೊಂಡು ಕೂತಿದ್ದೀರಾ, ಅಯ್ಯೋ ನಮಗೆಲ್ಲ ಅವ್ರಿಗೆ ಆಯ್ತದಪ್ಪ, ನಮಗೆಲ್ಲ ಆಯ್ತದೆ ಬಿಡಪ್ಪೋ ಆ ಥರ ಕೂತಿದ್ದೀರಾ. ಅದು ಆಗದೆ ಹೋಗೋದು ಆಗಲ್ಲ. ಅದು ನಂಬೋನ್ಗೆ ಎಲ್ಲ ಆಗತ್ತೆ. ವಾಕ್ಯ ಕೇಳೋಂಗಾಗಲ್ಲ, ವಾಕ್ಯ ಕೇಳೋಂಗಾಗಲ್ಲ, ವಾಕ್ಯ ಕೇಳಿ ನಂಬೋನ್ಗಾಗತ್ತೆ. 5 kg ಅಡಿಕೆ ತಿನ್ನೋ ವ್ಯಕ್ತಿ ಇವತ್ತು ನೋಡಿ ಹೇಗೆ ದೇವರು ಕೆತ್ತಿ ಅವ್ರನ್ನ ಕರ್ಕೊಂಬಂದು ನಿಲ್ಲಿಸಿ ಒಂದೊಂದೇ ಆಶೆದ ಪ್ರಮೋಷನ್ ಮೇಲೆ ಪ್ರಮೋಷನ್ನು. ಅದಕ್ಕೆ ನಾನು ಹೇಳ್ತೇನೆ, ದೇವರು ಸೇನಾಧೀಶನಾದ ಯೆಹೋವನು ದಾವೀದನ ಸಂಗಡ ಇದ್ದುದರಿಂದ ಅವನ ದಿನಕ್ಕೆ ಮೇಲಕ್ಕೆ ಅಭಿವೃದ್ಧಿ ಹೇಳಿ, ನಾ ಅಭಿವೃದ್ಧಿ ಹೊಂದುತ್ತೇನೆ. ನಿಜವಾಗ್ಲೂ ಸಾಕ್ಷಿಯಾಗಿ ನಿಂತ್ಕೊಂಡು ಮಾತಾಡೋದು. ಇಲ್ಲಿ ಯಾರು ಹೇಳ್ಕೊಟ್ಟು ಬರ್ಸಿ ಮಾತಾಡ್ಸಲ್ಲ. ನಾವೇ ನಮ್ಮ ಮನಸ್ಪೂರ್ವಕವಾಗಿ ಹೇಳಬೇಕು ದೇವ್ರಿಗೆ ಅಂತ ಹೇಳಿ ಬಂದು ನಿಂತ್ಕೊಂಡು ಸಾಕ್ಷಿ ಹೇಳ್ತಾ ಇರೋದು. ಇಲ್ಲಿ ಬಂದು ಕೆಲವೊಬ್ರು ಮಾತಾಡ್ತಾರೆ ಯೂಟ್ಯೂಬಲ್ಲಿ, ಯಾರೋ ಬರ್ಕೊಡ್ತಾರೆ, ಇವರು ಎಲ್ಲ ಹಣಕ್ಕೋಸ್ಕರ ಹೇಳ್ತಾರೆ, ಸುಮ್ಮನೆ ಸುಳ್ಳು ಸಾಕ್ಷಿಗಳು ಹೇಳ್ತಾರೆ. ಇದೆಲ್ಲ ನಾವು ನೋಡ್ತೀವಲ್ಲ ಯೂಟ್ಯೂಬ್ಗಳಲ್ಲಿ, ದೇವ್ರ ವಾಕ್ಯಗಳನ್ನ ನೋಡುವಾಗ ಅದನ್ನು ನೋಡ್ತೀವಿ. ಅದಕ್ಕೋಸ್ಕರ ಪ್ರೇಯರ್ ಮಾಡ್ತೀವಿ. ಅದಕ್ಕೆ ಇವಾಗ ಅವ್ರಿಗೆಲ್ಲ ಹೇಳ್ತಾ ಇರೋದು ಒಂದೇ ಮಾತು, ಯಾರೂ ಬರೆದು ಕೊಡಲ್ಲ, ಯಾರೂ ಬರ್ಸು ಕೊಡಲ್ಲ. ಕಣ್ಣು ಮುಂದೆ ನನ್ನ ಮಗು ಸಾಕ್ಷಿ ಇದೆ, ನನ್ನ ಕುಟುಂಬ ಸಾಕ್ಷಿ ಇದೆ. ದೊಡ್ಡ ಸಾಕ್ಷಿ. ಇದಕ್ಕೆ ದೇವ್ರಿಗೆ ಕೋಟಿ ಸ್ತೋತ್ರ ಸಲ್ಲಿಸ್ತೀನಿ. ಯೆಹೋವನು ಮಾಡಿದ ಮಹಾ ಉಪಕಾರಗಳಿಗೆ ಬದಲೇನು ಮಾಡಲಿ. ರಕ್ಷಣಾ ಪಾತ್ರೆಯನ್ನು ಕೊಟ್ಟಂಥ ಯೆಹೋವನ ನಾಮವನ್ನು ಪ್ರಖ್ಯಾತಗೊಳಿಸುವೆನು. ಇಲ್ಲಿಗಿನ ಬರೋದಕ್ಕಿಂತ ಮುಂಚೆಗೆ ಅಪ್ಪ ನನಗೊಂದು ವಾಕ್ಯಗಳು ಕೂಡ ಹೇಳಕ್ಕೆ ಬರ್ತಿರ್ಲಿಲ್ಲ. ಆದರೆ ಇಲ್ಲಿಗೆ ಬಂದ ಕಾರಣದಿಂದ ನಾನು ಕುಟುಂಬದ ಪ್ರಾರ್ಥನೆ ಸ್ಟಾರ್ಟ್ ಮಾಡಿದಾಗಿಂದ ಒಂದು 10-15 ವಾಕ್ಯ ಹೇಳ್ಕೊಂಡೆ ನಾವು ಪ್ರೇಯರ್ ಸ್ಟಾರ್ಟ್ ಮಾಡ್ತೀವಿ. ಅದು ದೇವ್ರು ಕೊಟ್ಟ ಕೃಪೆ ಅದು. ಮತ್ತು ನಮಗೆ ಇಲ್ಲಿಂದ ನಾನು ಅಡಿಕೆಲೆ ಪಾರ್ಟಿ ನಿಮಗೆಲ್ಲ ಗೊತ್ತಿರ್ಬೋದು. ನಾನು ಫುಲ್ಲು ಅಡಿಕೆಲೆ ಅಂತೂ ತುಂಬ ಅಂದರೆ ತುಂಬ ತಿಂತಾ ಇದ್ದೆ. ಒಂದು ದಿನಕ್ಕೆ ಮಾತ್ರ ಒಂದು 40-45 ಸತಿ ಮೇಲೆ ಹಾಕಿ ತಿಂತಾ ಇದ್ದೆ. ಸೇಮ್ ಅಪ್ಪ, ಅದನ್ನು ಯಾರ ಕೈಲೂ ತಪ್ಸೋಕ್ಕಾಗಿಲ್ಲ. ನಾನು ಸತ್ತರೆ ಅಡಿಕೆಲೇ ಸಾಯ್ತೀನಿ ಅಂತ ನಾನೇ ಡಿಸೈಡ್ ಮಾಡ್ಕೊಂಡಿದ್ದೆ. ನನಗಂತೂ ಗೊತ್ತಿರಲಿಲ್ಲ ಅದು. ಮತ್ತು ತಲೆನೋವು ಬೇರೆ ಹುಟ್ಟಿದಾಗಿಂದ ಜಾಸ್ತಿ ಬರೋದು. ಇದೆಲ್ಲ ತುಂಬ ಕಾಯಿಲೆಗಳು ಇಟ್ಕೊಂಡು ಇಲ್ಲಿ ಬಂದೆ ನಾನು. ಅಲ್ಲಿ ಲಾಸ್ಟ್ ಆ ಕಿಟಕಿ ಹತ್ರ ಕುತ್ಕೊಂಡಿದ್ವಿ ನಾನು ನಮ್ಮ ಹೆಂಡ್ತಿ. ಈ ಗೋಲಿ ಆತ ದಾವಿದನಿಗೆ ಎಷ್ಟು ಬರ್ಜಿ ಎಸಿತಾ ಇದ್ನಲ್ಲ, ಆ ಥರ ನಮ್ಮಪ್ಪ ಇಲ್ಲಿಂದ ಅಲ್ಲಿಗೆ ಒಂದೊಂದು ಬರ್ಜಿಗಳು ಎಸಿತಾ ಇದ್ರು. ಬಂದು ನನಗೊಂದು ಬರ್ಜಿ ಬೀಳೋದು, ನನ್ನ ಹೆಂಡ್ತಿಗೊಂದು ಬರ್ಜಿ ಬೀಳೋದು.
ಅಲ್ಲಿಂದ ನಾನು ನನ್ನ ಹೆಂಡ್ತಿಗೆ ಹೇಳ್ಬಿಟ್ಟು ನೋಡೋ ನಿನಗೆ ಹೇಳ್ತಾ ಇರೋದು ಅಂತ ಅಂದಿವೆ. ಮತ್ತು ಅಲ್ಲಿಂದ ಅವ್ರು ನನ್ನಿಂಗೆ ಅಂದ್ಬಿಟ್ಟು ನೋಡಿ ನಿನಗೆ ಹೇಳ್ತಾ ಇರೋದು ಅಂತ ಅಂತಿದ್ರಿ. ಅಪ್ಪ ದೇವ್ರೆ, ಅವ್ನು ನಾವು ಇಲ್ಲಿಗೆ ಒಂದು ಬಂಡೆ ಕಲ್ ಥರ ಆಗಿ ಬಂದಿದ್ವಿ. ನಮ್ಮ ಅಪ್ಪ ನಮ್ಮಮ್ಮ ಕೆತ್ತಿ ನಮ್ಮನ್ನ ಒಂದು ಇವಾಗ ಶಿಲೆಯಾಗಿ ಮಾಡಿ ನಿಲ್ಸಿದ್ದಾರೆ. ಕೋಟಿ ಕೋಟಿ ಕೊಟ್ಟಿದ್ರೆ ಬೇರೆ ಏನು ಬೇಡ, ಇನ್ನೇನಿಲ್ಲ. ಮತ್ತೆ ನಾವು ಇಲ್ಲಿ ಬಂದೆ ಶುರು. ಇವಾಗ ನಾನು ಹೇಳ್ಬೇಕಾದ್ರೆ ಹೊಸ್ದಾಗಿ ಹೇಳ್ಬೇಕಾಗಿರೋದು ಅಂದರೆ ಫಸ್ಟ್ನೇ ಪಾಸ್ಕ ಹಬ್ಬದಿಂದ ನನಗೆ ನಡೆದಿರೋ ಅಂಥ ಅದ್ಭುತಗಳು. ಅಪ್ಪ ದೇವ್ರೆ, ಇಲ್ಲಿಗೆ ಬಂದಾಗಿಂದ ಪಾಸ್ಕ ಹಬ್ಬ ಸ್ಟಾರ್ಟ್ ಆಯಿತು. ಮೊದಲನೇದು ಅಪ್ಪ ಹೇಳಿದ್ರು ಇಲ್ಲಿ ಎಲ್ಲರಿಗೂ ನೀವೆಲ್ಲ ಕುರಿ ಕೊಡಬೇಕು, ನಾನು ಕುರಿ ಕೊಡ್ರಿ ಅಂತ ಹೇಳಿದ್ರು. ಆದರೆ ನಮ್ಮ ಮನೇಲಿ ಕಷ್ಟ ಇತ್ತು, ಏನು ಮಾಡೋಕ್ಕಾಗಲ್ಲ. ನಾನು ನಮ್ಮ ತಾಯಿ ಹತ್ರ ಸ್ವಲ್ಪ, ನಾನು ನಮ್ಮ ಫ್ಯಾಮ್ಲಿ ಸ್ವಲ್ಪ, ನಮ್ಮ ಅತ್ತೆಯವ್ರ ಹತ್ರ ಸ್ವಲ್ಪ ಎಲ್ಲ ತೊಗೊಂಡು ಒಂದು 14,000 ರೂಪಾಯಿ ಒಂದು ಪಾಸ್ಕ ಹಬ್ಬಗೆ ಬಂದು ಅಪ್ಪನ ಹತ್ರ ಕೊಟ್ವಿ. ಎಲ್ಲ ಆಯಿತು. ಎಲ್ಲ ಆಗಿ ಮನೆಗೆ ಹೋದ್ವಿ, ನಾನು ನಮ್ಮ ಹೆಂಡ್ತಿ ಎಲ್ಲ ಹೋಗಿ ನಾನು ಆ ಥರ ಕೆಲಸ ಮಾಮೂಲಿ ನಮ್ಮ ಕೆಲಸಗಳಿಗೆ ಹೋಗ್ತಿದ್ವಿ. ಆದರೆ ಸೈತಾನ್ ಮನ್ಸಲ್ಲಿ ಮಾತಾಡ್ತಾನೆ. ಏನಂತ ಮಾತಾಡ್ತಾನೆ ನೋಡಿ, ಇರೋ ಬರೋದೆಲ್ಲ 500 ರೂಪಾಯಿ ಎಲ್ಲ ಇರೋದೆಲ್ಲ ಸೇರಿಸಿ ಕೊಟ್ಟು ಬಂದುಬಿಟ್ಟೆ. ಇವಾಗ ನಿನ್ನ ಹತ್ರ ಏನೈತೆ, ಏನೂ ಇಲ್ಲ. ಇವಾಗ ನೋಡು ನಿನ್ನ ಹೆಂಡ್ತಿಗೆ ನಾನು ಸರಿ ಕೊಡ್ತೀನಿ. ಅಲ್ಲಿ ನನ್ನ ಕೆಲಸ ಸರ್ಜಾಪುರ ಹತ್ರ ಮಾಡ್ತಾಯಿದ್ದೀನಿ, ಇವ್ರಿರೋದು ಕೋರಮಂಗಲ ಹತ್ರ. ಅಲ್ಲಿ ಮಾಡ್ಬೇಕಾದ್ರೆ ಹೇಳ್ತಾನೆ ನೋಡಿ ಎಲ್ಲ ಕೊಟ್ಟು ಬಂದಿದೆ, ಇವಾಗ ನಿನ್ನ ಹೆಂಡ್ತಿಗೆ ಕೊಡ್ತೀನಿ ನೋಡಿ, ಟೈರ್ ಪಂಚರ್ ಮಾಡಿಸ್ತೀನಿ ಅಂತಂದ್ರು. ಅದಕ್ಕೆ ಮುಂಚೆಗೆ ನಮ್ಮ ಅಪ್ಪ ಒಂದು ಮಂತ್ರ ಹೇಳ್ಕೊಟ್ಬಿಟ್ಟಿದ್ರು ನನಗೆ ಆಲೇನೆ. ಅವನು ಈ ಥರ ಮಾಡ್ತಾನೆ, ನೀನು ಒಂದು ಮಂತ್ರ ಹೇಳು, ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು, ಆ ಮಂತ್ರ ಹೇಳು ಅಂತ ಹೇಳ್ಕೊಟ್ಟು ಅದನ್ನು ನಾನು ಬಿಡ್ದಂಗೆ ಅವನಿಗೆ ಹೇಳಿ ನಾಚಿಕೆನೇ ಬರೆಸ್ತಾ ಇದ್ದೆ. ಆದರೂ ಕೊನೆಗೆ ಅವ್ನು ಮಾಡ್ದ ಆ ಥರನ. ಏನು ಮಾಡ್ದ, ಟೈರ್ ಬಸ್ಟ್ ಮಾಡ್ದ. ಟೈರ್ ಬಸ್ಟ್ ಆಗಿದ ತಕ್ಷಣ ನಮ್ಮ ಹತ್ರ ದುಡ್ಡಿರಲಿಲ್ಲ. ಆಮೇಲೆ ಹಾಕ್ಸೋಕ್ಕೆ ಹೊಸ ಟೈರ್ ಹಾಕಬೇಕಾಗಿತ್ತು. ನಾನು ನಮ್ಮ ಇವರು ಓನರ್ಗೆ ಹೇಳಮ್ಮ ನೀನು ಪರವಾಗಿಲ್ಲ ಅಂತ ಹೇಳಿದೆ. ಅವ್ರು ಹೇಳಿದ ತಕ್ಷಣ ನೀನೇ ಡೋಂಟ್ ವರಿ, ತಲೆ ಕೆಡಿಸ್ಕೊಬಿಡ, ತಗೋ ನಾನು ಕೊಡ್ತೀನಿ 4,000 ಅಂತೇಳಿ ಅವ್ರು ಆಮ್ಲೆಟ್ಸ್ ಕೊಟ್ಟು ಅಲ್ಲೇ ಇಮಿಡಿಯೇಟ್ ಟೈರೇ ಹಾಕಿಸ್ಕೊಟ್ಬಿಟ್ರು. ಅದ್ರದ್ದೇಂತ ಅದು ಫ್ರೀನೇ, ಅದೆಲ್ಲ ವಿಧಾನ. ಅವನಿಗೆ ನಾಚಿಕೆ ಆಗೋಯ್ತು. ನಮ್ಗಿಲ್ಲಿ ಪಾಸ್ಕ ಹಬ್ಬ ಆದಮೇಲೆ ಬಂದಿದ್ದಾಗಲೇ ಒಂದು ಸ್ವಲ್ಪ ಕಷ್ಟಗಳು ಬಂತು. ಆಮೇಲೆ ಶುರುವಾಗಿದ್ದೆಲ್ಲನೂ ಆಶೀರ್ವಾದಗಳನ್ನೇ. ಚಪ್ಪಾಳೆ ಬರಲಿ. ನಾನಂತೂ ನಮ್ಮ ಗ್ರೇಸ್ ಮಿನಿಸ್ಟ್ರಿಗೆ ಬರ್ತಾ ಇರ್ತೀನಿ, ಅವಾಗ ಬರ್ತಾ ಇರ್ತೀನಿ. ಬಂದು ನಮ್ಮ ಅಪ್ಪ ಹೆಂಗೆ ಹೇಳ್ತಾರೋ, ನಮ್ಮ ಅಮ್ಮ ಹೆಂಗೆ ಹೇಳ್ತಾರೋ ಹಂಗೆ ಕೇಳ್ತೀನಿ. ಆಶೀರ್ವಾದ ಅಂತೂ ಬಾಚ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ. ಅದಂತೂ ದೇವರ ಆಶೀರ್ವಾದ. ಎಲ್ಲ ನೋಡಿ ನಿಮ್ಮ ಕಣ್ಣೆದುರುಗಡೆಗೆ ಗಂಡು ಮಗಂದು ಆಶೀರ್ವಾದ. ಪಾಸ್ಕ ಹಬ್ಬಾಗ ಅದೆಲ್ಲ ಆಗಾಯ್ತು, ಬಂತು. ಕಷ್ಟಗಳೆಲ್ಲ ಹೋಯ್ತಲ್ಲ, ಅದಾಗಿದ ತಕ್ಷಣ ಇನ್ನು ಶುರುವಾಗಿದ್ದ ಆಶೀರ್ವಾದನೇ. ಮತ್ತೆ ಶುರುವಾಗಿದ್ದ ಆಶೀರ್ವಾದ ಏನಂತ, ನಮ್ಮ ಮಗಳಿಗೆ ಫೀಸ್ ಶುರುವಾಯಿತು. ಫೀಸ್ ಶುರುವಾಗಿದ್ದಾನೆ ಮತ್ತೆ ನಮ್ಮ ಓನರ್ ಕಡೆಯಿಂದನೇ ಅಪ್ಪ ನಾನು ಈ ಬುಕ್ಸ್ಗೆ ಇದೆಲ್ಲ ಕೊಡ್ತೀನಿ ಅಂತ ಒಂದು 30,000 ಮತ್ತು ಅವ್ರು ಸ್ಟಾರ್ಟ್ ಮಾಡಿದ್ರು. 30,000 ಅವ್ರು ಕೊಟ್ಟರು. ನಾನು ಇಲ್ಲಿ ಕೊಟ್ಟಿದ್ದು 14,000 ಅಷ್ಟೇ. ಅಲ್ಲಿ ಕೊಟ್ಟಿದ್ದು ನನಗೆ ಅವರು 30,000 ಕೊಟ್ಟರು. ಅದ ಕಡೆಯಿಂದನೇ ನಮ್ಮ ಮಿಸ್ಸಸ್ ಅವ್ರ ಕಡೆ, ಬಾಸ್ ಕಡೆಯಿಂದನ ಅವರು ನಾನು ಫುಲ್ ಫೀಸ ಕಟ್ತೀನಿ ನಿನ್ನ ಮಗಳದು 1,20,000. ಅಪ್ಪ ದೇವ್ರ ಎಲ್ಲ ಅವ್ರವ್ರ ಇವಾಗ ಕೂಡ ಎಲ್ಲ ನಡೆಸ್ಕೊಂಡು ಬರ್ತಾ ಇರೋದು ನಾವು ಪೂರ್ತಿ ನನ್ನ ಮನೆಯೂ ಅವರೇನೇ, ಬಿಟ್ಟರೆ ಬೇರೆ ಎಂಥದ್ದು ಇಲ್ಲ. ದೇವರು ತುಂಬ ಕೃಪೆಯಿಂದ ಕಾಪಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು, ನನಗೆ ಆ್ಯಕ್ಚುಲಿ ಮಗು ಹುಟ್ಟೋ ಚಾನ್ಸೇ ಇಲ್ಲ. ನನಗೆ ಥೈರಾಯ್ಡ್ ರೋಗ ಇದೆ. ಮತ್ತು ಮೊದಲೇ ಒಂದು ಸತಿ ಅಬಾರ್ಷನ್ ಆಗಿತ್ತು. ಸೊ ರೈಟ್ ಸೈಡ್ ಟ್ಯೂಬು ತೆಗ್ದುಬಿಟ್ಟಿದ್ದಾರೆ. ಸೊ ಡಾಕ್ಟ್ರಂತೂ ನಿನಗೆ ಹುಟ್ಟೋದು ಡೌಟು ಅಂತ ಹೇಳಿದರು. ಬಟ್ ನಮಗೊಂದು ಆಸೆ ಇತ್ತು, ಗಂಡು ಮಗು ಬೇಕೇ ಬೇಕು. ಆದರೆ ಇಲ್ಲಿ ಅಪ್ಪ ಹತ್ರ ಕೇಳಿದ್ಮೇಲೆ ಅದೇ ಸಿಗುತ್ತೆ ಅನ್ನೋ ನಂಬಿಕೆ ಇತ್ತು. ಅವ್ರು ಏನು ಹೇಳ್ತಾರೋ ಅದನ್ನು ನಾವು ಪರಿಪಾಲಿಸಿದ್ರೆ ಸಾಕು. ಅವ್ರ ಬಾಯಿಂದ ಬರೋ ಮಾತನ್ನ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಅದನ್ನು ನೆಗ್ಲೆಕ್ಟ್ ಮಾಡಿದ್ರೆ ಮಾತ್ರ ನಾವು ಅನುಭವಿಸ್ತೀವಿ. ಆದರೆ ಅದು ನೆಗ್ಲೆಕ್ಟ್ ಮಾಡ್ದಿರಾ ಇದ್ದರೆ ಆಶೀರ್ವಾದನ ಇವತ್ತು ಕೈಯಲ್ಲಿ ತಗೊಂಬಂದು ಸಾಕ್ಷಿ ಹೇಳ್ತಾ ಇದ್ದೀನಿ. ಅಪ್ಪ ಹತ್ರ ಒಂದೇ ಮಾತೇ ಕೇಳಿದ್ದು ನಾನು, ನನಗೆ ಗಂಡು ಮಗು ಬೇಕು, ನಮ್ಮ ಕುಟುಂಬಕ್ಕೊಂದು ಗಂಡು ಮಗು ಬೇಕು. ನನಗಿಬ್ಬರು ತಂಗಿರಿದ್ದಾರೆ, ಅವ್ರಿಗೆಲ್ಲ ಇದೆ. ಬಟ್ ನನ್ನನ್ನು ಒಂಥರ ಮೂಳೆಗಲ್ಲಾಗಿ ನಿಲ್ಲಿಸಿದ್ದಾರೆ ದೇವರೇ. ನನ್ನ ಕುಟುಂಬನೇ ಒಂಥರ ಮೂಳೆಗಲ್ಲಾಗಿದ್ದೀವಿ. ಆದರೆ ದೇವ್ರ ಹತ್ರ ಕೇಳೋವಾಗ ಅಪ್ಪ ಹೇಳಿದಿಷ್ಟೇ, ಮೂಳೆಗಲ್ಲಾಗಿರೋ ನಿಮ್ಮನ್ನು ದೇವರು ಉನ್ನತ ಸ್ಥಾನಕ್ಕೆ ಕೂರಿಸ್ತಾರೆ. ನೀವು ಪ್ರೇಯರ್ ಮಾಡಿ, ಡೈಲಿ ಕುಟುಂಬ ಪ್ರಾರ್ಥನೆ ಮಾಡಿ, ಇದೆಲ್ಲ ಮಾಡಿ 9 ವಾರ ಇಲ್ಲಿ ಬನ್ನಿ ಅಂತ ಹೇಳಿದ್ರು. ನಾವು 4ನೇ ವಾರದಲ್ಲೇ ನಮಗೆ ಅದ್ಭುತ ಕಾರ್ಯಗಳು ಸ್ಟಾರ್ಟ್ ಆಗೋಯ್ತು. ಮೊದಲು ಬಂದಿದ್ದ ಆಶೀರ್ವಾದ ಇವ್ರು ಎಲೆ ಅಡಿಕೆ ಬಿಟ್ಟಿದ್ದು. 2ನೇ ಆಶೀರ್ವಾದ ನಮಗೆ ಕಾರ್ ಸ್ವಂತಕ್ಕಾಯಿತು. 3ನೇದು ನನ್ನ ಮಗಳು ಫೀಸ್ ಕಟ್ಟಿದ್ರು. 4ನೇದು ಈಗ ಗಂಡು ಮಗು. ನಮ್ಮ ಮಗು ಆಗಿದೆ ಅಂದ್ರೆ ನನಗೆ ಇನ್ನೂ ನಂಬಕ್ಕೆ ಆಗ್ತಾ ಇಲ್ಲ, ಗಂಡು ಮಗು ಆಗಿದೆ ಅಂತಂದ್ರೆ ಡೌಟಲ್ಲೇ ಇದೆ. ನಮ್ಮ ಅಪ್ಪ ಅಮ್ಮಂದು ಯಾವಾಗಲೂ ಟಿವಿಲಿ 24 hours ಪ್ರೇಯರ್ ಓಡ್ತಾನೆ ಇರುತ್ತೆ. ದೇವ್ರ ಕಾರ್ಯ ಹೇಗಿರುತ್ತೆ ಅಂದ್ರೆ, ಗಾಡ್ ವಾಂಟ್ ಟು ಮೆಶ್ಮನೈಸ್ ಯು. ನಿನ್ನ ಕೈಲಿ ನಂಬಕ್ ಆಗದೆ ಇರೋದೇ ರೀತಿಯಲ್ಲಿ ಅವ್ರು ಮಾಡೋ ಅದ್ಭುತ ಯಾವಾಗಿರುತ್ತೆ.
ನಿನ್ನ ಕೈಲಿ ನಂಬಕ್ಕ ಇದು ಆಯ್ತಾ ನಮಗೆ, ಇದು ನಮ್ಮದೇನ ಮಿರಕಲ್ಲು, ನಮಗೇನ ಗಾಡಿ, ಆ ರೀತಿ ನೀವು ಭ್ರಮಿಸೋಷ್ಟು ಮಟ್ಟಿಗೆ ದೇವ್ರ ಕಾರ್ಯ ಮಾಡ್ತಾರೆ. ಇಲ್ಲಿ ಕೆಲವರಲ್ಲಿ ಇನ್ನು ಕಲ್ಲಾಗಿ ಕಣ್ಣಿಡ್ಕೊಂಡು ಕೂತಿದ್ದೀರಾ, ಅಯ್ಯೋ ನಮಗೆಲ್ಲ ಅವ್ರಿಗೆ ಆಯ್ತದಪ್ಪ, ನಮಗೆಲ್ಲ ಆಯ್ತದೆ ಬಿಡಪ್ಪೋ ಅಂತಾರೆ ಕೂತಿದ್ದೀರಾ. ಅದು ಆಗದೆ ಹೋಗೋದು ಆಗಲ್ಲ. ಅದು ನಂಬೋನ್ಗೆ ಎಲ್ಲ ಆಗತ್ತೆ. ವಾಕ್ಯ ಕೇಳೋಂಗಾಗಲ್ಲ, ವಾಕ್ಯ ಕೇಳೋಂಗಾಗಲ್ಲ, ವಾಕ್ಯ ಕೇಳಿ ನಂಬೋನ್ಗಾಗತ್ತೆ. 5 kg ಅಡಕೆ ತಿನ್ನೋ ವ್ಯಕ್ತಿ ಇವತ್ತು ನೋಡಿ ಹೇಗೆ ದೇವರು ಕೆತ್ತಿ ಅವ್ರನ್ನ ಕರ್ಕೊಂಬಂದು ನಿಲ್ಲಿಸಿ ಒಂದೊಂದೇ ಆಶೆದ ಪ್ರಮೋಷನ್ ಮೇಲೆ ಪ್ರಮೋಷನ್. ಅದಕ್ಕೆ ನಾನು ಹೇಳ್ತೇನೆ, ದೇವರು ಸೇನಾಧೀಶನಾದ ಯೆಹೋವನು ದಾವೀದನ ಸಂಗಡ ಇದ್ದುದರಿಂದ ಅವನು ದಿನ ದಿನಕ್ಕೆ ಮೇಲಕ್ಕೆ ಅಭಿವೃದ್ಧಿ ಹೇಳಿ, ನಾ ಅಭಿವೃದ್ಧಿ ಹೊಂದುತ್ತೇನೆ, ಅಭಿವೃದ್ಧಿ ಹೊಂದುತ್ತೇನೆ, ನಾನು ಅಭಿವೃದ್ಧಿ ಹೊಂದುತ್ತೇನೆ, ನಾನು ಅಭಿವೃದ್ಧಿ ಹೊಂದುತ್ತೇನೆ, ನಾನು ಅಭಿವೃದ್ಧಿ ಹೊಂದುತ್ತೇನೆ. ಅವರು ಅಭಿವೃದ್ಧಿ ಹೊಂದಿದ್ದಾರೆ, ಅದನ್ನೇ ಹೇಳ್ತಾ ಇದ್ದಾರೆ. ನಿಮ್ಮೊಂದು ವಿಶಿಲ್ ಹೊಡೆದು ಹೇಳ್ಬೇಕು, ಅಲ್ಲೇಲೂಯಾ ಹೇಳಿ ಬದ. ಮತ್ತೆ ಇನ್ನೊಂದು ದಶಾಂಶ ಕೂಡ ಭಾಗ ಬರುತ್ತೆ. ದಶಾಂಶ ನನ್ನ ಜೀವನದಲ್ಲಿ ಎಲ್ಲೂ ಕೊಟ್ಟೇ ಇಲ್ಲ. ಯಾರನ್ನ ಕೇಳಿದ್ರೆ ಮಾತ್ರ ಅವ್ರನ್ನ ಹಿಡ್ಕೊಂಡು ಬೈತಾ ಇದ್ದೆ, ಏನಾರ ಹೇಳ್ತಾ ಇದ್ದೆ. ಆದರೆ ನಮ್ಮ ಅಪ್ಪ ಇಲ್ಲಿಂದ ಈ ಹೆಸರೆಲ್ಲ ಒಂದು ಈಟಿ ಹೆಸರಲ್ಲ ಅದೆಲ್ಲ ಚುಚ್ಚಿದ ತಕ್ಷಣನೇ ಹೋಗ್ತಾನೆ, ನಾನೇ ಕೊಡ್ತೀನಮ್ಮ ಅಂತೇಳಿ ಒಪ್ಕೊಂಡೆ. ಅದಕ್ಕೋಷ್ಟು ಎಲ್ಲ ದೇವರು ವರದಾನಗಳು ತಂದು ನಿಲ್ಸಿದ್ರು. ಮೊನ್ನೆ ಕೂಡ ಅಷ್ಟೇ, ಇಲ್ಲಿಗೆ ಬರೋಕ್ಕೆ ಇವಾಗ ನನಗೆ ಕೆಲಸ ಇಲ್ಲ, ನನ್ನ ಹೆಂಡತಿ ಮಕ್ಕಳನ್ನ ನೋಡ್ಕೊಳೋದ್ರಲ್ಲಿ ನಾನು ಮನೆಗೆ ಚೆನ್ನಾಗಿದ್ದೀನಿ, ನನ್ನ ಕುಟುಂಬ ದೇವ್ರು ನಡೆಸ್ತಾ ಇದ್ದಾರೆ, ಯಾವ ಕೊರತೆ ಇಲ್ಲ. ಬರಗಾಲದಲ್ಲಿ ಎಲಿಯನ್ನು ಹೆಂಗೆ ಕಾಪಾಡಿದ್ರು ಇವಾಗ ಹಾಗೆ ನಮ್ಮ ಕುಟುಂಬ ಅವ್ರು ನಡೆಸ್ತಾ ಇದ್ದಾರೆ. ನನ್ನ ಕೆಲಸ ಇರೋದಕ್ಕಿಂತ ಮುಂಚೆಗೆ ನಾನು ಎಷ್ಟು ಖುಷಿಯಾಗಿದ್ದು ಅದು 2ರಷ್ಟು ಖುಷಿಯಾಗಿದ್ದೀನಿ ನಾನು ಇವಾಗ. ಬರಗಾಲದಲ್ಲಿ ದೇವರು ಪ್ರೇರೇಪಣೆ ಮಾಡಿ ಮಾತಾಡ್ತಾರೆ ಒಳಗಡೆ. ಏನು ಮಾತಾಡ್ತಾರೆ? ನೀನು ಬಗ್ದೇ ಇರೋ ನನಗೆ ಬಗ್ದೆ, ನೀನು ದಶಾಂಶ ಕೊಟ್ಕೊಂಬಂದೆ, ನಿನಗಿವಾಗ ಕೆಲಸ ಇಲ್ಲ, ನಿನ್ನ ಕುಟುಂಬ ಹೆಂಗೆ ನಡೆಸ್ತೀನಿ ನೋಡಿ ನಾನು. ಅಂದರೆ ಇವಾಗ ನನ್ನ ಹತ್ರ ಇಲ್ಲಿ ಬರೋಕ್ಕೆ ಸ್ವಲ್ಪ ದುಡ್ಡಿರಲಿಲ್ಲ. ನಾನು ಅವ್ರು ನನಗೆ ವಾಕ್ಯ ತೆಗೆದು ಓದ್ಬೇಕಾದ್ರೆ ಹೇಳೋರು, ನಿನ್ನ ಸಾಲಗಾರನ ಮಾಡಿ ನಾನು ಇಡಲ್ಲ, ನೀನೇ ಸಾಲ ಕೊಡ್ಬೇಕು, ಆ ಥರ ನಾನು ಮಾಡ್ತೀನಿ ಅಂತ ವಾಕ್ಯನೇ ಸಿಗೋದು. ಆ ವಾಕ್ಯ ಹೇಳ್ಬೇಕಾದ್ರೆ ನಾನು ಅಪ್ಪನ ಕೇಳ್ತದೆ, ಏಸಪ್ಪನ, ಅಪ್ಪ ಮತ್ತೆ ಹಿಂಗೆ ಹೇಳ್ತೀಯಲ್ಲ, ಮತ್ತೆ ನಾನು ಅಲ್ಲಿ ಗ್ರೇಸ್ ಮಿನಿಸ್ಟ್ರಿಗೆ ಹೋಗ್ಬೇಕು, ಅಲ್ಲಿ ಮುಗಿಸ್ಕೊಂಬರ್ಬೇಕು, ನನಗೊಂದು ದುಡ್ಡು ಬೇಕು, ಇದು ಕೂಡ ನಾನು ಯಾರ ಹತ್ರನೂ ಕೇಳಿಲ್ಲ, ನಾನು ಯಾರ ಹತ್ರ ಕೇಳೋ ಅಭ್ಯಾಸನಿಲ್ಲ, ಇದುವರೆಗೂ ಯಾರನ್ನೂ ಕೇಳಿಲ್ಲ, ನೀನೇ ಮತ್ತೆ ಕೊಟ್ಬಿಡು. ಸರಿ ನಾನು ಕೊಡ್ತೀನಿ, ವೆಯ್ಟ್ ಮಾಡು ಅಂತಂದರು. ಹಂಗಂದು ಬಂತು ನೋಡಿ ಮೊನ್ನೆ 16 ಸಾವಿರ. ನಮ್ಮ LICಯಿಂದ ಅದು ಹೆಂಗೆ ಬಂದು ಬಿತ್ತು ಅನ್ನೋದೇ ಗೊತ್ತಿಲ್ಲ. 16 ಸಾವಿರ ಬಂತು. ಅದು ಬಂದಿದ್ದ ತಡ ನಾನು ಹೋಗಿ ನನ್ನ ಕಾರ್ ತುಂಬ ನಾನು ರೇಷನ್ ತಗೊಂಡು ಹೋಗ್ಬೇಕು ಇಲ್ಲಿಗೆ ಗ್ರೇಸ್ ಮಿನಿಸ್ಟ್ರಿಗೆ ಅಂತ ಅರ್ಕೆ ಮಾಡ್ಕೊಂಡಿದ್ದೆ. ಫಸ್ಟು ಹೋಗಿದ್ದೆ, ನಾನು ಕಾರ್ ತುಂಬ ಎಲ್ಲ ರೇಷನ್ ತೊಗೊಂಬಂದೆ. ಮತ್ತು ನಮ್ಮ ಇವರ ಮಿಸ್ಸಸ್ ಅವರ ಓನರು ಎಲ್ಲೋ ಹೋಗಬೇಕು ಅಂತ ಕರೆದಿದ್ರು. ಪಾಪ ಅವ್ರಿಗೆ ಕಾಲು ಏಟು ಬಿದ್ದಿತ್ತು. ಹಂಗೆ ಇಲ್ಲಿ ಚಿತ್ರಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಬಂದೆ. ಅವರು ನಿನಗೆ ಪೇಮೆಂಟ್ ಕೊಡ್ತೀನಪ್ಪ, ಬೇಡಪ್ಪ ನನಗೆ ಪೇಮೆಂಟ್ ಎಲ್ಲ ಬೇಡ, ಸಾಕು, ನೀವು ಎಷ್ಟೆಷ್ಟೋ ಇದು ಮಾಡಿದ್ರಲ್ಲ ನನಗೆ ಸಾಕು ಅಂತ ಹೇಳಿ ನಾನು ಮನೆಗೆ ಬರೋಷ್ಟೊತ್ತು ಪೇಮೆಂಟು ಹಾಕಿದ್ರು. ಆದರೆ ಅವ್ರ ಜೊತೆ ಕರ್ಕೊಂಡು ಹೋಗಿ ಬರೋ ಅಷ್ಟೊತ್ತಿಗೆ ಅವ್ರು ಹೇಳ್ತಾರೆ, ಅವ್ರು ಯಾರೋ ನಾನು ಯಾರೋ, ಅವ್ರು ಒದ್ದೇ ಹಿಡೋದು, ಅಪ್ಪ ನಿನಗೆ ಯಾಕೆ ನೀವು ಕಷ್ಟ ಇದು ಹಂಗೆ ಅಂತೀರ. ನಾನು ಇದು ಯಾವ ಸಾಕ್ಷಿ ಅಂದರೆ ರೇಷನ್ ಹಾಕೊಂಬಂದ್ರೆ ಸಾಕ್ಷಿ ದುಡ್ಡು ಕೊಟ್ಟಿದ ಮೇಲೆ ನಾನು ನಿಮ್ಗೊಂದು 5 ಲಕ್ಷ ಕೊಡ್ತೀನಿ, ಆರಾಮಾಗಿ ಇಟ್ಕೊಂಡು ಇನ್ವೆಸ್ಟ್ ಮಾಡ್ಕೊಂಡು ಏನಾರ ಬಿಸ್ನೆಸ್ ಮಾಡ್ಕೊಳ್ಳಿ, ನೀವು ದುಡ್ಡು ಕೊಡೋದ್ರ ಬಗ್ಗೆ ಅದ್ರ ಬಗ್ಗೆ ಇಸ್ಕೋಬೇಡಿ, ಟೆನ್ಷನ್ ತಗೊಂಡು. ಇವಾಗ ನನಗೆ ಕೆಲಸ ಇಲ್ಲ, ನಾನೊಂದು 5-6 ಜನ ಕೆಲಸ ಕೊಡ್ಸಿದ್ದೀನಿ, ಒಳ್ಳೊಳ್ಳೆ ಕಂಪ್ನಿ ಕೆಲಸ ಕೊಡಿಸಿದ್ದೀನಿ, 35,000 40,000 ಅವ್ರಿಗೆ ಕೊಡ್ಸಿದ್ದೀನಿ. ನಾನು ಕೊಡಿಸಿಲ್ಲ, ದೇವ್ರು ನನ್ನ ಕೈಯಿಂದ ಕೊಡಿಸಿರೋದು. ಕುಟುಂಬದ ಪ್ರೇಯರ್ ಮಾಡ್ಬೇಕಾದ್ರೆ ನಮ್ಮ ಫ್ರೆಂಡ್ಗಳಿಗೆ ಕೆಲಸ ಇಲ್ಲ, ಕೊಡಪ್ಪ ಅಂತ ಹೇಳೋದು, ನನಗೆ ಯಾರಾದರೂ ಹೇಳೋದು ನಾನು ಅವ್ರಿಗೆ ಕೊಡಿಸೋದು. ಅಪ್ಪ ಮತ್ತೆ ಅವ್ರಿಗೆ ಕೆಲಸ ಇಲ್ಲ, ನನಗೆ ಕೊಡಿಸ್ತೀರಾ, ನಂದೆಲ್ಲ ಮುಗಿದ್ಮೇಲೆ ಕೆಲಸ ಮುಗಿದ್ಮೇಲೆ ಅದ್ರ ಅಪ್ಪನ ಥರ ಕೆಲಸ ಕೊಡ್ತೀನಿ, ಹೆದರ್ಕೋಬೇಡ ಅಂತ ಹೇಳ್ತಾರೆ. ಅದು ಎಲ್ಲ ಯಾರಿಂದ ದೇವರಿಂದ ಮಾತಾಡಿದ್ರು? ಈ ಅಪ್ಪನಿಂದ. ಈ ಅಪ್ಪ ಹೇಳ್ಕೊಡೋ ದಾರಿಲಿ ನಾವು ನಡ್ಕೊಂಡು ಹೋದ್ರೆ ಎಲ್ಲ ನಡೆಯುತ್ತೆ. ದಯವಿಟ್ಟು ನೀವೆಲ್ಲ ಕೆಲಸ ಮಾಡಿರಿ, ಈ ಅಪ್ಪ ಅಮ್ಮ ಹೇಳೋ ಥರ ನಡ್ಕೊಳ್ರಿ, ಅದೆಲ್ಲ ನಡೆಸ್ತಾರೆ. ಮತ್ತು ಅದಾಯಿತು, ನಾನು ತವಕ ಪಟ್ಟಿದ್ದು ಗ್ರೇಸ್ ಮಿನಿಸ್ಟ್ರಿಗೆ ಏನಾರ ತಗೊಂಡು ಹೋಗ್ಬೇಕು ಅಂತ. ಇದೇ ಸೆಪ್ಟೆಂಬರ್ 20ನೇ ತಾರೀಕು ಈ ಮಗುಗೆ ಮತ್ತೆ 20,000 ಫೀಸ್ ಕಟ್ಟಬೇಕು. ಅದಕ್ಕೇನು ಮಾಡೋದಂತ ನನಗೆ ಟೆನ್ಷನ್ನೇ ಇರಲಿಲ್ಲ. ಯಾಕೆಂದರೆ ನನ್ನ ಮನೆ ನಡೆಸ್ತಾರೆ, ನಾನು ನನ್ನ ಮನೆ ಯಜಮಾನ ಅಲ್ವೇ ಅಲ್ಲ, ನನ್ನ ಕುಟುಂಬದ ಯಜಮಾನ ಏಸಪ್ಪ. ಅದಕ್ಕೋಸ್ಕರನ ಅಲ್ಲಿ ಮನೆಗೆ ಬರೋ ಅಷ್ಟೊತ್ತಿಗೆ ನೋಡಿದ್ರೆ ಆ 20,000ನ ಅವರೇ ಕಳಿಸಿದ್ದಾರೆ. ನೋಡಿ ಎಲ್ಲ ರೇಷನ್ ತಗೊಂಡ್ಬಂದಿದ್ಕು ಎಲ್ಲ ಇದಾಗಿತ್ತು, ಇಲ್ಲಿ ನಡೆಯೋದಕ್ಕೇ ಇದಾಗಿತ್ತು. ಎಲ್ಲ ಏನಿಲ್ಲ ಅಂತವ್ರು ಏಸಪ್ಪನ ಕೃಪೆ, ಈ ಅಪ್ಪ ಅಮ್ಮನ ಕೃಪೆ. ಈ ಗ್ರೇಸ್ ಮಿನಿಸ್ಟ್ರಿಗೆ ಬರೋಕ್ಕೆ ನಾನು ತುಂಬ ದೊಡ್ಡ ಭಾಗ್ಯವಂತ ಅಂತ ಹೇಳ್ಕೊಂತೀನಿ. ನಾವೆಲ್ಲರೂ ಪುಣ್ಯವಂತರು ಅಂತ ಹೇಳ್ಕೊಂತೀನಿ ಅಷ್ಟೇ, ಬೇರೆ ಅಂಥದ್ದಿಲ್ಲ. ಎಲ್ಲ ದೇವ್ರ ಕೃಪೆ, ದೇವ್ರ ಆಶೀರ್ವಾದ. ದಶಮ ಭಾಗ ನೀ ಕೊಡ್ಲೇ ಇಲ್ವಾ? ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಬೇರೆ ಕಡೆ ಎಲ್ಲೂ ಕೊಟ್ಟಿಲ್ಲಪ್ಪ ನಾನು. ನೀವು ಹೇಳಿದ ಮೇಲೆ ಇಲ್ಲಿ ಕೊಡೋಕೆ ಸ್ಟಾರ್ಟ್ ಮಾಡಿದೆ ನಾನು. ಅಲ್ಲಿ ಕೇಳಿದಾಗ ಏನು ಮಾಡ್ತಿದ್ರಿ? ರೆಸ್ಪಾಂಡ್ ಮಾಡ್ತಿರಲಿಲ್ಲ. ನಾನು ರೆಸ್ಪಾಂಡ್ ಮಾಡ್ತಾ ಅವ್ರಿಗೆ ಬೈತಾ ಇದ್ದೆ, ನೀನೇ ಕೊಟ್ಕೋವಾಗ, ನನಗೇನು ಹೇಳ್ತೀನಿ, ನಾನೇನು ಕೊಡ್ಬೇಕು ನಿನಗೆ, ನೀವು ತಾನೇ ಮಾಡ್ಕೊಳ್ಳೋದು, ನೀವು ಮಾಡ್ಕೋಗ್ರಿ ಅಂತ ಅವ್ರನ್ನ ಹಿಡ್ಕೊಂಡು ಬೈತಾ ಇದ್ದೆ. ನಾನು ಎಲ್ಲ ಬಗ್ಗಿದ್ದೀನಿ ಅಂದರೆ ಇಲ್ಲಿ ಬಂದಮೇಲೆ ಬಗ್ಗಿದ್ದೀನಿ, ಈ ಅಪ್ಪನ ಪಾದದ ಹತ್ರ ದೇವ್ರ ಹತ್ರ ಇಲ್ಲಿ ಬಂದು ಬಗ್ಗಿದ್ದೀನಿ ಅಷ್ಟೇ, ಬೇರೆ ಅಂಥದ್ದಿಲ್ಲ. ದೇವ್ರ ವಾಕ್ಯದಲ್ಲಿ ಇವಾಗ ಸ್ವಲ್ಪ ಕೆಲಸ ಇಲ್ಲದಕ್ಕೆ ನನಗೆ ಕೊಡೋಕ್ಕಾಗ್ತಾ ಇಲ್ಲ, ಆಮೇಲೆ ನಾನು ಕೊಡ್ತಾ ಇರ್ತೀನಿ. ಎಲ್ಲ ನಿಮ್ಮ ವಾಕ್ಯದಿಂದ, ನಿಮ್ಮಿಂದ. ಏನಮ್ಮ? ನಿಮ್ಮ ವಾಕ್ಯದಿಂದ ಅವ್ರಿಗೆ ಪ್ರೇರಣೆ ಆಯಿತು.
ನಾನು ಹೇಳಿದ್ರೇನೋ ಅವ್ರು ಕೇಳ್ತಾ ಇರಲಿಲ್ಲ. ಅಯ್ಯೋ ಇಲ್ಲೇ ಕಷ್ಟ, ನೀನು ಇದನ್ನ ಬೇರೆ ಹೇಳ್ತೀಯ, ಬಾಯಿ ಮುಚ್ಕೊಂಡು ಕುತ್ಕೋ ಅನ್ನೋರು. ಸರಿ ಆಯಿತು ಅಂತ ಸುಮ್ಮನಾಗ್ಬಿಡು, ದೇವರೇ ಅವ್ರಿಗೆ ಮಾತಾಡ್ತಾರೆ ಬಿಡು ಅಂತ. ಇಲ್ಲಿ ಬಂದಮೇಲೆ ನೀವು ಮಾತಾಡಿದ ವಾಕ್ಯ ಅವ್ರ ಮನ್ಸಿಗೆ ಮುಟ್ಟಿ ಅವರೇ ಹೇಳಿದ್ರು ನಾನು ದಶಾಂಶ ಕೊಡ್ತೀನಿ ಅಂತ. ದಶಮ ಭಾಗ ಕೊಡೋವರೆಗೂ ನಾವು ಶಾಪಗ್ರಸ್ತರು, ಕೊಟ್ಟಾದ್ಮೇಲೆ ನಾವು ಆಶೀರ್ವಸ್ತರು. ನೀವು ಕೊಡದೇ ಇರೋದ್ರಿಂದ ನೀವು ಶಾಪಗ್ರಸ್ತರಾಗಿದ್ದೀರಾ. ಯಾವಾಗ ನೀವು ಕೊಡಕ್ಕೆ ಆರಂಭ ಆಗತ್ತೀರಾ, ಶಾಪ ತೆಗೆಯಲ್ಪಡತ್ತೆ, ಆಶೀರ್ವಾದ ಆರಂಭ ಆಗುತ್ತೆ. ದೇವ್ರಿಗೆ ಸ್ತೋತ್ರ. ಇವತ್ತು ಇಷ್ಟು ದೊಡ್ಡ ಅದ್ಭುತ ಆಗಿ ಮಗು ಪ್ರೆಗ್ನೆಂಟ್ ಆಗಿದ್ದಾಗ ಇವ್ರು ಬಂದು ಒಂದು ದಿನ ಪ್ರಾರ್ಥನೆ ಮಾಡಿಸ್ಕೊಂಡ್ರು. ಅಪ್ಪ ಇದು ಹೆಣ್ಮಗು ಆಗ್ಬಿಟ್ರೆ ತುಂಬ ಕಷ್ಟ. ಅವಳಿಗೆ ಆಲ್ರೆಡಿ ಎಷ್ಟು ವರ್ಷ ಅವಳಿಗೆ? ಮಗಳಿಗೆ 10 ವರ್ಷ ಅವಳಿಗೆ. ಈ ಮಗು ಏನೋ ಹೆಣ್ಣು ಮಗು ಆದರೆ ನಮ್ಗೆ ಹೆಣ್ಮಗು ಬೇಡಪ್ಪ, ಗಂಡು ಮಗುನೇ ಬೇಕು. ಪ್ರಾರ್ಥನೆ ಮಾಡಿದ್ವಿ. ಪ್ರಾರ್ಥನೆ ಮಾಡಿದಾಗ ದೇವ್ರು ಹೇಳಿದ್ರು, ಇಲ್ಲ ಹೆದರ್ಬೇಡ, ಸಾಮಿಲ್ ಥರ ಒಂದು ಮಗು ನಿನ್ಗೆ ಹುಟ್ಟತ್ತಪ್ಪ, ಗಂಡು ಮಗು ಆಗತ್ತೆ ಅಂತ. 6 ತಿಂಗಳಲ್ಲಿ ಇಲ್ಲಿ ಬಂದು ಆಶೀರ್ವಾದ ತಗೋಬೇಕು ಅಂತ ಬಂದು ಅಪ್ಪ ಹತ್ರ ಪ್ರೇಯರ್ ಮಾಡಿಸ್ಕೊಂಡಾಗ ಅಪ್ಪ ಒಂದೇ ಮಾತೇ ಹೇಳಿದ್ದವು, ಸಾಮುವೇಲ್ ಥರ ನಿನ್ಗೆ ಹುಡ್ತಾನೆ, ನೀನು ಭಯ ಪಡಬೇಡ, ಪ್ರೇಯರಲ್ಲಿ ಇಡು ಅಂತ. ನಾವು ಅದೇ ವಾಕ್ಯನ ದೇವ್ರ ಹತ್ರ ಡೈಲಿ ಪ್ರೇಯರ್ ಮಾಡುವಾಗ ಅಪ್ಪ ಈ ಥರ ಹೇಳಿದ್ದಾರೆ, ಮತ್ತು ಅಬ್ರಹಾಮನ್ ಸಾರಳಿಗೂ ನೀವು ಕೊಟ್ಟಿದ್ದೀರಾ, ಅದೇ ರೀತಿ ಹಣ್ಣಳಿಗೂ ಕೊಟ್ಟಿದ್ದೀರಾ, ಇವತ್ತು ನನ್ನ ಕುಟುಂಬಕ್ಕೂ ನೀವು ಕೊಡಬೇಕು. ಇದು ಅಪ್ಪ ಬಾಯಿಂದ ಬಂದಿರೋ ವಾಕ್ಯನ ನೀವು ಕರೆಕ್ಟ್ ಇದು ಮಾಡಿ ಸರಿ ಅದನ್ನು ನೀವು ಕೊಟ್ಟೇ ಕೊಡ್ತೀರಾ ಅಂತ ನಂಬಿಕೆ ಇದೆ. ನಾನು ಇದನ್ನು ಅಲ್ಲಿ ನಿಂತ್ಕೊಂಡು ನಿಮ್ಮ ಹತ್ರ ಸಾಕ್ಷಿ ಹೇಳಿ ನಿಮಗೆ ಮಹಿಮೆ ಪಡಿಸ್ತೀನಿ ಅಂತ ಅರಿಕೆ ಇಟ್ಕೊಂಡಿದ್ದೆ. ಅದೇ ರೀತಿ ಜೂನ್ 10ನೇ ತಾರೀಕು ಗಂಡು ಮಗು ಹುಟ್ಟಿತು. ಅದೇ ರೀತಿ ಇವತ್ತು ಸಾಕ್ಷಿ ಹೇಳೋ ಥರ ದೇವರೆಲ್ಲ ಸರಾಗ ಮಾಡಿಕೊಟ್ರು. ಅದಕ್ಕೆ ಬೇಕಾಗಿರೋ ಎಲ್ಲ ಅಗತ್ಯಗಳನ್ನ ದೇವರೇ ಪೂರೈಸಿದ್ದು. ನಮಗೇನು ಯೋಗ್ಯತೆ ಇಲ್ಲ, ಎಲ್ಲ ದೇವರಿಂದನೇ ಸಾಧ್ಯ. ಅವರಿಲ್ಲ ಅಂದಿದ್ದರೆ ನಮ್ಮ ಜೀವನ ಇವತ್ತು ನಾವು ಇರೋಕ್ಕೆ ಅಸಾಧ್ಯ. ಅಪ್ಪ ಸಿಕ್ಕಿರೋದು ದೊಡ್ಡ ಪುಣ್ಯನೇ ಹೇಳ್ಬೋದು. ಇಲ್ಲಿ ನಾವು ಬಂದಿರಲಿಲ್ಲ ಅಂದರೆ ನಮ್ಮ ಜೀವನ ಹೇಗಿರ್ತಾ ಇತ್ತೋ ನಮಗೆ ಗೊತ್ತಿಲ್ಲ. ನರಕ ಅಂದರೆ ನರಕ. ಗ್ರೇಸ್ ಮಿನಿಸ್ಟ್ರಿ ಸಿಕ್ಕಿಲ್ಲ ಅಂದಿದ್ದರೆ ಇದಕ್ಕಿಂತ ಮುಂಚೆ ಬರೀ ಜಗಳನೇ ನಮ್ಮ ಮನೆಯಲ್ಲಿ. ಅದೇನಿಗೆ ಜಗಳ ಆಡ್ತಾ ಇದ್ವೋ ನಮಗೆ ಗೊತ್ತಿಲ್ಲ, ಆದರೆ ಜಗಳ. ಯಾವುದಾದ್ರೂ ಒಂದು ಚಿಕ್ಕ ವಿಷಯ, ಏನಾದರೂ ಒಂದು ಚಿಕ್ಕ ವಿಷಯ ಬಂದ್ರೂ ಜಗಳನೇ. ಆದರೆ ಗ್ರೇಸ್ ಮಿನಿಸ್ಟ್ರಿಗೆ ಬಂದಮೇಲೆ ನಮ್ಮ ಮನೆಯಲ್ಲಿ ಜಗಳನೂ ಇಲ್ಲ, ಒಂದು ಇದು ಇಲ್ಲ. ಇವಾಗ ನಾವು ಸಮಾಧಾನವಾಗಿ ಸಂತೋಷವಾಗಿರೋದಕ್ಕೆ ಕಾರಣನೇ ಗ್ರೇಸ್ ಮಿನಿಸ್ಟ್ರಿ. ಇದರಲ್ಲಿ ಇನ್ನು ಯೂಟ್ಯೂಬ್ಗಳಲ್ಲಿ ಏನೇನೋ ಮಾತಾಡ್ತಾರೆ ಗ್ರೇಸ್ ಮಿನಿಸ್ಟ್ರಿ ಬಗ್ಗೆ. ಅವ್ರಿಗೆಲ್ಲ ಒಂದೇ ಮಾತೇ ಹೇಳೋದು, ಅವ್ರು ಇಲ್ಲಿ ಬಂದು ನೋಡಿ ಕಣ್ಣಾರೆ ಅನುಭವಿಸಿದ್ರೆ ಮಾತ್ರ ಸತ್ಯ ಗೊತ್ತಾಗುತ್ತೆ. ಮಾತಾಡೋರು ಹಲ್ಲಿಲ್ದೇ ಇರೋರು, ನಾಲಿಗೆ ಇಲ್ದೇ ಇರೋರು ಏನು ಬೇಕಾದರೂ ಮಾತಾಡ್ತಾರೆ. ಆದರೆ ಅದನ್ನು ಪಡ್ಕೊಂಡಿರೋರು ಮಾತ್ರ ನಿಜವಾಗ್ಲೂ ಸಾಕ್ಷಿಯಾಗಿ ನಿಂತ್ಕೊಂಡು ಮಾತಾಡೋದು. ಇಲ್ಲಿ ಯಾರು ಹೇಳ್ಕೊಟ್ಟು ಬರೆಸಿ ಮಾತಾಡ್ಸಲ್ಲ. ನಾವೇ ನಮ್ಮ ಮನಸ್ಪೂರ್ವಕವಾಗಿ ಹೇಳಬೇಕು ದೇವ್ರಿಗೆ ಅಂತ ಹೇಳಿ ಬಂದು ನಿಂತ್ಕೊಂಡು ಸಾಕ್ಷಿ ಹೇಳ್ತಾ ಇರೋದು. ಇಲ್ಲಿ ಬಂದು ಕೆಲವೊಬ್ರು ಮಾತಾಡ್ತಾರೆ ಯೂಟ್ಯೂಬ್ಗಳಲ್ಲಿ, ಯಾರೋ ಬರ್ಕೊಡ್ತಾರೆ, ಇವರು ಎಲ್ಲ ಹಣಕ್ಕೋಸ್ಕರ ಹೇಳ್ತಾರೆ, ಸುಮ್ಮನೆ ಸುಳ್ಳು ಸಾಕ್ಷಿಗಳು ಹೇಳ್ತಾರೆ. ಇದೆಲ್ಲ ನಾವು ನೋಡ್ತೀವಲ್ಲ ಯೂಟ್ಯೂಬ್ಗಳಲ್ಲಿ, ದೇವ್ರ ವಾಕ್ಯಗಳನ್ನ ನೋಡುವಾಗ ಅದನ್ನು ನೋಡ್ತೀವಿ, ಅದಕ್ಕೋಸ್ಕರ ಪ್ರೇಯರ್ ಮಾಡ್ತೀವಿ. ಅದಕ್ಕೆ ಇವಾಗ ಅವ್ರಿಗೆಲ್ಲ ಹೇಳ್ತಾ ಇರೋದು ಒಂದೇ ಮಾತು, ಯಾರೂ ಬರೆದು ಕೊಡಲ್ಲ, ಯಾರೂ ಬರ್ಸು ಕೊಡಲ್ಲ. ಕಣ್ಣು ಮುಂದೆ ನನ್ನ ಮಗು ಸಾಕ್ಷಿ ಇದೆ, ನನ್ನ ಕುಟುಂಬ ಸಾಕ್ಷಿ ಇದೆ. ದೊಡ್ಡ ಸಾಕ್ಷಿ. ಇದಕ್ಕೆ ದೇವ್ರಿಗೆ ಕೋಟಿ ಸ್ತೋತ್ರ ಸಲ್ಲಿಸ್ತೀನಿ. ಗ್ರೇಸ್ ಮಿನಿಸ್ಟ್ರಿ ಸಿಕ್ಕಿರೋದೇ ನಮಗೆ ದೊಡ್ಡ ಭಾಗ್ಯ. ಅದರಲ್ಲಿ ಅಪ್ಪ ಅಮ್ಮ ಸಿಕ್ಕಿರೋದು ಇನ್ನೂ ದೊಡ್ಡ ಭಾಗ್ಯ. ಅಂಥದ್ರಲ್ಲಿ 1000 ಜನ 1000 ಮಾತಾಡಿದ್ರೆ ಏನು ಬಂತು? ಸಾಸಿವೆ ಕಾಳಷ್ಟು ನಮ್ಮ ಗ್ರೇಸ್ ಮಿನಿಸ್ಟ್ರಿ ಮೇಲಿರೋ ವಿಶ್ವಾಸ, ಅಪ್ಪನ ಮೇಲಿರೋ ಪ್ರೀತಿ ಯಾರು ಕಿತ್ಕೊಳ್ಳೋಕ್ಕಾಗೋದೇ ಇಲ್ಲ. ಯಾರು ಏನು ಮಾಡ್ಕೊಳಕ್ಕಾಗಲ್ಲ. ಬಡ್ಕೊಂಡ್ರೆ ಅವ್ರು ಬಡ್ಕೊಳ್ತಾ ಇರ್ಬೇಕಷ್ಟೇ. ಇಲ್ಲಿ ನಡೀತಾ ಇರ್ತೈತೆ. ಪಾಪ ಈ ಮೇಡಮರ್ದೆಲ್ಲ ಇಟ್ಕೊಂಡು ಏನೇನೋ ಮಾಡ್ತಾರೆ. ಆದರೂ ಇವರಷ್ಟು ಇಲ್ಲಿ ನಮ್ಮ ಪ್ರಖ್ಯಾತ ಬಂದರೆ ಅವರಷ್ಟು ಗೊಳಿಸ್ಲಿ. ಏನೇ ಗೊಳಿಸಿದ್ರು ಎಲ್ಲ ನಮ್ಮ ಗ್ರೇಸ್ ಮಿನಿಸ್ಟ್ರಿಗೆ ಜಯ ಸಿಗೋದು ಕೊನೆಗೆ, ಅದಂತೂ ಸತ್ಯ. ಎಲ್ಲ ನಮ್ಮ ಅಪ್ಪ ಅಮ್ಮನಿಗೆ ಜಯ ಸಿಗೋದು, ಅದಂತೂ ಸತ್ಯ. ಕಿರ್ಚಾಡೋರು ಕಿರ್ಚ್ಕೊಳ್ಳಿ ಅಷ್ಟೇ. ನರಿಗಳು ಯಾವತ್ತಿದ್ರು ನರಿಗಳು ಬಡ್ಕೊಳ್ಳೋದು ನರಿದೆ. ಅವರು ಒಂದು ದಿನ ಬಂದು ನಮ್ಮ ಅಪ್ಪನ ಹತ್ರ ಕ್ಯೂ ನಿಂತ್ಕೊಂತಾರೆ. ಈ ಮಾತಂತೂ ಸತ್ಯ. ಪ್ರೇಯರ್ಗೆ ಅದಂತೂ ನಿಜ, ಅದಂತೂ ಅಷ್ಟು ಹೇಳ್ತೀನಿ ನಾನು, ಬೇರೆ ಎಂಥದಿಲ್ಲ. ನಾವಂತೂ ತುಂಬ ಅದೃಷ್ಟವಂತರು ಇಲ್ಲಿಗೆ ಬಂದಿರೋದಕ್ಕೆ ಅಂತ ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಏಸಪ್ಪ ಇದ್ದಾರೆ, ಪ್ರತಿಯೊಬ್ಬರಿಗೆ ಇವ್ರಿಗೆ ಮಾಡಿದ ಉಪಕಾರ ನಿಮ್ಮೆಲ್ರಿಗೂ ಆಗತ್ತೆ. ತುಂಬ ಸಂತೋಷ. ಆ ಮಗುನ ಡೆಡಿಕೇಟ್ ಮಾಡಕ್ಕೆ ಬಂದಿದ್ದಾರೆ. ಆ ಮಗುಗೆ ನಾಮಕರಣ ಮಾಡೋಣ. ಎಲ್ಲರೂ ನಮ್ಮ ಕೈಗಳ ಕರ್ತನ ಎತ್ತಿರೋಣ.